ಮಡದಿಯಾಗಿ ಮಾತೆಯಾಗಿ ಮನೆಯ ನಡೆಸುವಳು ಸೊಸೆಯು ಬೇಕು ಇವಳ ಹಾಗೆ ಎನಿಸು ಗುಣದವಳು ಸೌಟು ಹಿಡಿದ ಕೈಗಳಲ್ಲಿ ಸಾಕ್ಷಿ ಹುಡುಕುವಳು ತಪ್ಪು ಮಾಡೋ ಚೋರರನ್ನು ಪತ್ತೆ ಮಾಡುವಳು ಪ್ರತಿಭಾ ಪ್ರತಿಭಾ ನಮ್ ಪತ್ತಿದಾರಿ ಪ್ರತಿಭಾ 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 ನಮ್ ಪತ್ತಿದಾರಿ ಪ್ರತಿಭಾ. ಬೇಲಿನ ಎದ್ದು ಹೊಲ ಮೈತು ಅಂತಾರಲ್ಲ, ಹಾಗಾಯ್ತು ನಮ್ಮ ಮನೆ ಕತೆ. ಅದಿತಿ ಕತ್ ಸರಾನ ಅವಳ ರೂಮಿಂದ ಬೇರೆ ಯಾರೋ ಕದ್ದಿದ್ದಾರೆ. ಯಾವತ್ತೂ ನನಗೆ ಕೆಲಸ ಹೇಳ್ದೆ ಇರೋ ಚಿನ್ನಮ್ಮ ಚಪಾತಿ ಹಿಟ್ಟು ಯಾಕೆ ಕಲ್ಸಕ್ಕೆ ಹೇಳಿದ್ರು ಅಂತ ಯೋಚಿಸ್ತಿದ್ದೆ. ಸೀದಾ ಅಡುಗೆ ಮನೆಗೆ ಹೋಗಿ ಗೋಧಿ ಹಿಟ್ಟಿನ ಡಬ್ಬಿ ತೆಗೆದು ಜಡಿ ಹಿಡ್ದೆ. ನನ್ನ ಅನುಮಾನ ನಿಜ ಆಗಿತ್ತು. ಬೆಳಗ್ಗೆ ನಾವೆಲ್ಲ ಗಂಗೆ ಪೂಜೆಗೆ ಹೋದ್ವಿ. ಇಲ್ಲೇ ಎದ್ದು ಬೇಕಾಗಿರೋ ತಯಾರಿಗಳು ಮಾಡ್ಕೊಳ್ಳಿ. ಬರೋಷ್ಟರಲ್ಲಿ ಸರ ಸೇರ್ಬೇಕಾಗಿರೋ ಜಾಗ ಸೇರುತ್ತೆ ಅನ್ಕೊಂಡಿದ್ದೆ, ಆದರೆ ಆಗಿದ್ದೇ ಬೇರೆ. ಕಾಸಿನ ಸರನ ಚಿನ್ನಮ್ಮ ಕದ್ದಿಲ್ಲ. ಬಾ ದೇವ್ರೆ. ಚಿನ್ನಮ್ಮ, ನೀವೇನು ತಪ್ಪು ಮಾಡಿಲ್ಲ, ಯಾರಿಗೂ ಹೆದರಬೇಡಿ. ಅಂತೂ ಕೊನೆಗೆ ಕಾಸಿನ ಸರ ಸಿಕ್ತು. ಪ್ರತಿಭಾ ತಗೋ, ಮೊದಲು ಇದನ್ನ ಅವಳ ಕುತ್ತಿಗೆಗೆ ಹಾಕು. ಸರಿ ಅಜ್ಜಿ. ಪ್ರತಿಭಾ, ಅವಳು ಕದ್ದಿಲ್ಲ ಅಂದ್ರೆ ಕಳ್ದೋಗಿರೋ ಕಾಸಿನ ಸರ ನಿನ್ನ ಅಲಮೈರಾದಲ್ಲಿ ಹೇಗೆ ಬಂತು? ಹೌದು ಪ್ರತಿಭಾ, ಹೇಗೆ ಬಂತು? ಅದಕ್ಕೆ ನೀವಿಲ್ದೇ ಇರೋ ಸಮಯದಲ್ಲಿ ಚಿನ್ನಮ್ಮ ಯಾಕೆ ನಿಮ್ಮ ಕೋಣೆಗೆ ಹೋದ್ರು? ಅಲ್ಲ ಅದಕ್ಕೆ ಅಣ್ಣ ಮಲಗಿರೋ ಟೈಮಲ್ಲಿ ಕಳ್ತನದಲ್ಲಿ ಹೋಗಿ ಕೀ ತಗೊಂಡಿದ್ ಯಾಕೆ? ಪ್ರತಿಭಾಕ, ಚಿನ್ನಮ್ಮ ನಿಮ್ಮ ರೂಮಲ್ಲಿ ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ. ಪ್ರತ್ಯಕ್ಷವಾಗಿ ನೋಡಿದೆ ಅಂತ ನೀನು ಹೇಳ್ತಿದ್ಯಾ, ಪ್ರಮಾಣಿಸಿ ನೋಡು ಅಂತ ನಾನು ಹೇಳ್ತಿದ್ದೀನಿ. ನೀನು ರೂಮ್ಗೆ ಹೋದಾಗ ಚಿನ್ನಮ್ಮ ಕೈಯಲ್ಲಿ ಕೀ ನೋಡಿದ್ಯಾ, ಅದನ್ನು ನೋಡಿ ಅವರೇ ಕದ್ದಿದ್ದು ಅಂದ್ಕೊಂಡಿದ್ಯಾ ಅಲ್ವಾ? ಅನ್ಕೊಂಡಿರೋದಲ್ಲ ಅಕ್ಕ, ಅದೇ ಸತ್ಯ. ಸತ್ಯ ಏನು ಅಂತ ನಾನು ಹೇಳ್ತೀನಿ. ಚಿನ್ನಮ್ಮ ವಾರ್ಡ್ರೂಬಲ್ಲಿರೋ ಒಡವೆ ಕದ್ಯಕ್ಕೆ ಹೋಗಿಲ್ಲ. ಅವ್ರ ಹತ್ರ ಇರೋ ಕಾಸಿನ ಸಾರಾನ ಜೋಪಾನವಾಗಿ ಇಡಕ್ಕೆ ಹೋಗಿದ್ದು. ಅದನ್ನ ಇಟ್ಟು ಕೀನ ಬೆಡ್ ಕೆಳಗಡೆ ಇಡಬೇಕಾದ್ರೆ ನೀನು ನೋಡಿದ್ಯಾ? ನಾನು ಹೇಳಿದ್ದು ಸರಿನಾ ಚಿನ್ನಮ್ಮ? ಹೌದು ಪ್ರತಿಭಕ್ಕ, ನೀನು ಹೇಳೋದು ನಿಜ. ಆದರೆ ಚಿನ್ನಮ್ಮನ ಕೈಗೆ ಕಾಸಿನ ಸರ ಹೇಗೆ ಸಿಕ್ತು, ಎಲ್ಲಿಂದ ಬಂತು? ಅದನ್ನ ನಾನು ಹೇಳ್ತೀನಿ. ಅಜಯ್, ಅವ್ರ ಮನೆ ವಿಚಾರ ಅವ್ರು ನೋಡ್ಕೊಳ್ತಾರೆ. ಈ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ್ವೋ? ಅಮ್ಮ ಪ್ಲೀಸ್. ಚಿನ್ನಮ್ಮ ಕಾಸಿನ ಸರನ್ನ ಕದ್ದಿಟ್ಕೊಡ್ತಿರು. ನಾನು ಯಾವಾಗ ರಂಗಪ್ಪನ ವಿಚಾರಣೆ ಮಾಡಿದ್ನೋ ಚಿನ್ನಮ್ಮ ಹುಷಾರಾದ್ರು. ಆದರೆ ಚಿನ್ನಮ್ಮ ಆ ಕಾಸಿನ ಸರನ ಪ್ರತಿಭಾ ವಾರ್ಡ್ರೋಬ್ಲೆ ಹಾಕಿಟ್ಲು ಅಂತ. ಯಾಕಂದ್ರೆ ಚಿನ್ನಮ್ಮನಿಗೆ ಚೆನ್ನಾಗಿ ಗೊತ್ತು ಈ ಮನೇಲಿ ಪ್ರತಿಭಾ ಅಕ್ಕನ ಮೇಲೆ ಎಲ್ಲರಿಗೂ ಎಷ್ಟು ನಂಬಿಕೆ ಇದೆ ಅಂತ. ಅವ್ರು ವಾರ್ಡ್ರೋಬಲ್ ಇಟ್ಟರೆ ಯಾವ ಭಯನೂ ಇಲ್ಲ, ಯಾರು ಅಲ್ಲಿ ಹುಡುಕೋದೂ ಇಲ್ಲ ಅಂತ. ಇಲ್ಲ ಅಜಯ್, ಖಂಡಿತ ಇಲ್ಲ. ಚಿನ್ನಮ್ಮನ ಕದ್ಯ ಉದ್ದೇಶ ಇದ್ದಿದ್ರೆ ಅದನ್ನು ವಾಪಸ್ ತಂದಿಡೋ ಅಗತ್ಯ ಏನಿರ್ತಿತ್ತು?
ರಾತ್ರಿ ನಾವೆಲ್ಲ ಮಲಗಿದ್ದಾಗ ಅದನ್ನು ತಗೊಂಡು ಹೋಗ್ಬೋದಿತ್ತು, ಇಲ್ಲಾಂದ್ರೆ ಅವ್ರ ಮಗನ ಕೈಲಿ ಕೊಟ್ಟು ಕಳಿಸ್ಬೋದಿತ್ತಲ್ವಾ? ಸರಿ ಅದಕ್ಕೆ ಚಿನ್ನಮ್ಮ ಕಾಸಿನ ಸರ ಕದ್ದಿಲ್ಲ, ಹಾಗಿದ್ರೆ ಕದ್ದೋರು ಯಾರು? ಹೌದು ಅವ್ರು ಯಾರು ಅಂತ ಗೊತ್ತಾಗ್ಲೇಬೇಕು. ಹೇಳಮ್ಮ ಪ್ರತಿಭಾ, ಸರ ಕದ್ದವ್ರು ಯಾರು ಅಂತ. ಪ್ರತಿಭಾ, ಯಾಕಮ್ಮ ಸುಮ್ಮನಾಗ್ಬಿಟ್ಟೆ? ರುಕ್ಮಿಣಿ ಕೆಟ್ಟದಾಳಲ್ಲ, ಹೇಳು. ನಮ್ಮ ರೂಮಲ್ಲಿ ಇದ್ದಿದ್ದು ಕಾಸಿನ ಸರ ಚಿನ್ನಮ್ಮನ ಕೈಗೆ ಹೇಗೆ ಬಂತು? ಇಲ್ಲ ಮಾವ, ಪ್ಲೀಸ್ ಅದನ್ನು ಮಾತ್ರ ಕೇಳಬೇಡಿ. ಚಿನ್ನಮ್ಮನ ಕೈಗೆ ಕಾಸಿನ ಸರ ಅಕಸ್ಮಾತಾಗಿ ಸಿಕ್ಕಿದೆ. ಅಷ್ಟೊತ್ತಿಗಾಗಲೇ ನಾವೆಲ್ಲ ಕಾಸಿನ ಸರ ಕಳೆದೋಗಿದೆ ಅಂತ ಮಾತಾಡ್ಕೋತಿದ್ವಿ. ಚಿನ್ನಮ್ಮಂಗೆ ಭಯ ಆಯಿತು. ಬಂದು ನೆಂಟ್ರ ಮುಂದೆ ಈ ಮನೆಯವ್ರಿಗೆ ಯಾರಿಗೂ ಮುಜುಗರ ಅವಮಾನ ಆಗಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಆಯ್ತು, ಕೊಟ್ಟೆ. ಹೌದು, ಈ ಮನೆಯವರೇ ಯಾರೋ ಒಬ್ಬರು ಕಳ್ಳರು ಅನ್ನೋದು ಬಂದಿರೋ ನೆಂಟ್ರಿಸ್ಟ್ರಿಗೆಲ್ಲ ಗೊತ್ತಾದರೆ ಈ ಮನೆಯವ್ರಿಗೆಲ್ಲ ಅವಮಾನ ಆಗುತ್ತಲ್ಲ ಅಂತ ಸಿಕ್ಕಿರೋ ಸರನ ಸೆರಗಲ್ಲೇ ಮುಚ್ಚಿಟ್ಕೊಂಡು ಓಡಾಡ್ತಿದ್ದೆ. ಪ್ರತಿಭಾ, ಚಿನ್ನಮ್ಮನ ಹತ್ರ ಸರ ಇರೋದು ನಿನಗೆ ಗೊತ್ತಿತ್ತು, ಹಾಗಾದ್ರೆ ನಮ್ಗೆ ಯಾಕೆ ಹೇಳಿಲ್ಲ? ಇಲ್ಲ ಅತ್ತೆ, ನನಗೂ ಮೊದಲು ಗೊತ್ತಿರಲಿಲ್ಲ. ಆದರೆ ನಿಧಾನಕ್ಕೆ ಒಂದೊಂದೇ ಸಾಕ್ಷಿ ಸಿಗ್ತಾ ಹೋದಂಗೂ ನನಗೂ ಗೊತ್ತಾಗ್ತಾ ಹೋಯ್ತು. ನಿನ್ನೆ ಸಂಜೆ ಎಣ್ಣೆ ಮೆತ್ತಿದ ಚಿನ್ನಮ್ಮನ ಹೆಜ್ಜೆ ಗುರ್ತು ನನ್ನ ವಾರ್ಡ್ರೂಬ್ ಮುಂದೆ ಕಾಣಿಸ್ತು. ಆದರೆ ನನ್ನ ವಾರ್ಡ್ರೂಬಲ್ಲೇ ಒಂದು ವಸ್ತುನೂ ಆಚೆ ಈಚೆ ಆಗಿರಲಿಲ್ಲ. ಆದರೆ ಆ ಹೆಜ್ಜೆ ಗುರುತು ಚಿನ್ನಮ್ಮಂದೆ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ಒಡೆದ ಕಾಲಿನ ಹೆಜ್ಜೆ ಗುರ್ತು. ಈ ಮನೇಲಿ ತುಂಬ ಕಾಲು ಹೊಡೆದಿರೋದು ಚಿನ್ನಮ್ಮಗೆ. ನಿನ್ನೆ ಚಿಂಟು ಬಿದ್ದಾಗ ಅವ್ರ ಕಾಲ್ಗೆ ಎಣ್ಣೆ ಮೆತ್ಕೋತು. ಮೊದಲು ನೆಲೆ ಎಲ್ಲ ಒರೆಸ್ಬಿಡಿ ಅಂತ ಹೇಳಿದೆ, ಅವರು ಒರೆಸಿದ್ರು. ಆದರೆ ಅವ್ರ ಹಿಮ್ಮಡಿಗೆ ಎಣ್ಣೆ ಹಾಗೇ ಮೆತ್ಕೊಂಡಿತ್ತು. ಅದ್ರ ಗುರ್ತೆ ನಾನು ವಾರ್ಡ್ರೂಬ್ ಹತ್ರ ನೋಡಿದೆ. ಚಿಂಟು ಬಟ್ಟೆ ಬದಲಾಯಿಸಕ್ಕೆ ನನ್ನ ರೂಮಿಗೆ ಬರೋ ಅಗತ್ಯ ಇರಲಿಲ್ಲ. ಆದರೂ ಯಾಕೆ ಬಂದರು ಅಂತ ಅನುಮಾನ ಬಂತು. ಆಮೇಲೆ ನಾವು ಬಾಗಿನಕ್ಕೆ ಅಲಂಕಾರ ಮಾಡಬೇಕಾದ್ರೆ ಚಿನ್ನಮ್ಮ ಬಂದು ಗೆಸ್ಟ್ ರೂಮ್ ಬೆಡ್ಶೀಟ್ ಬದಲಾಯಿಸ್ಬೇಕು, ಕೀ ಕೊಡಿ ಅಂತ ಕೇಳಿದ್ರು. ಆಮೇಲೆ ಗೆಸ್ಟ್ ರೂಮ್ಗೆ ಹೋಗಿ ನೋಡಿದೆ, ಅಲ್ಲಿ ಬೆಡ್ಶೀಟು ದಿಂಬಿನ ಕವರ್ ಯಾವುದೂ ಬದಲಾಯಿಸಿರ್ಲಿಲ್ಲ. ಅಕ್ಕ, ಆಗಲೇ ಬೆಡ್ಶೀಟು ದಿಮ್ ಕವರ್ ಚೇಂಜ್ ಮಾಡ್ತೀನಿ ಅಂತ ನನ್ನ ರೂಮಿಗೆ ತರಕ್ಕೆ ಹೋದ್ರಿ, ಇನ್ನೂ ಯಾಕೆ ಚೇಂಜ್ ಮಾಡಿಲ್ಲ? ಅದು ಇಲ್ಲ ಅಕ್ಕ, ನಾನು ನಿಮ್ಮ ರೂಮ್ಗೆ ಹೋಗಲೇ ಇಲ್ಲ. ಆದರೆ ಚಿನ್ನಮ್ಮ ಹೋಗಿದ್ದು ಬೆಡ್ಶೀಟು ಕವರ್ ತೊಗೊಳಕ್ಕಲ್ಲ, ಅವ್ರ ಹತ್ರ ಇರೋ ಕಾಸಿನ ಸರಾನ ನನ್ನ ವಾರ್ಡ್ರೂಬಲ್ಲಿ ಇಡೋಕ್ಕೆ ಅಲ್ವಾ ಚಿನ್ನಮ್ಮ? ಪ್ರಶಾಂತ್ ಹೊರಗೋದಾಗ ಮತ್ತೆ ರೂಮ್ ಹತ್ರ ಹೋದರು. ಆದರೆ ಆಗ ರೂಮ್ ಹತ್ರ ಮಕ್ಕಳು ಆಟ ಆಡ್ತಿದ್ರು. ಆಗಲೂ ಚಿನ್ನಮ್ಮಂಗೆ ಅವಕಾಶ ಸಿಗಲಿಲ್ಲ ಅಲ್ಲ ಚಿನ್ನಮ್ಮ? ಹಾಗಿದ್ರೆ ಚಿನ್ನಮ್ಮ ಕಾಸಿನ ಸರನ ಸೆರಗಲ್ಲೇ ಮುಚ್ಚಿಟ್ಕೊಂಡು ಓಡಾಡ್ತಿದ್ರಾ? ಹೌದು, ಅದಕ್ಕೆ ಅವ್ರು ಹೆದರ್ಕೊಂಡಿದ್ರು. ಎಲ್ಲಿ ಸೆರಗಲ್ಲಿರೋ ಸರ ಜಾರ್ಬಿಟ್ರೆ, ಅದನ್ನು ಯಾರಾದರೂ ನೋಡಿಬಿಟ್ರೆ
ಕಳ್ಳಿ ಅಂತ ಹಿಡಿದ್ಬಿಟ್ರೆ ಅನ್ನೋ ಭಯದಿಂದನೇ ಓಡಾಡ್ತಿದ್ರು. ಕಡೆಗೆ ಅದನ್ನು ಗೋಧಿ ಹಿಟ್ಟಿನ ಡಬ್ಬದಲ್ಲಿಟ್ಟರು. ಸರ ಗೋಧಿ ಹಿಟ್ಟಿನ ಡಬ್ದಲ್ಲೇ ಇದೆ ಅಂತ ಹೇಗೆ ಗೊತ್ತಾಗ್ಬಿಡ್ತಾವ? ಅದಕ್ಕೆ ನೀವೇ ಕಾರಣ. ನೀವು ಚಪಾತಿ ಮಾಡ್ಕೊಡೋಕೆ ಕೇಳಿದ್ರಿ, ಚಿನ್ನಮ್ಮ ಆ ಕೆಲಸ ನನಗೆ ಹೇಳಿದ್ರು. ನೀವು ಬಂದು ಬೈದ್ರಿ, ನಾನು ಅಕ್ಕಿ ರೊಟ್ಟಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ ಯೋಚನೆ ಮಾಡಿದೆ, ಯಾವತ್ತೂ ನನಗೆ ಕೆಲಸ ಹೇಳ್ದೆ ಇರೋ ಚಿನ್ನಮ್ಮ ನೀವೇ ಹೋಗಿ ಚಪಾತಿ ಮಾಡಿ, ನೀವೇ ಹೋಗಿ ಚಪಾತಿ ಮಾಡಿ ಅಂತ ಯಾಕೆ ಬಲವಂತ ಮಾಡ್ತಿದ್ದಾರೆ ಅಂತ. ಗೋಧಿ ಹಿಟ್ಟಿನ ಡಬ್ಬ ನೋಡಿದೆ, ಅನುಮಾನ ಬಂತು, ಜರಡಿ ಹಿಡಿದೆ. ಆಗಿದ್ದು ಸಿಕ್ತು. ಹಳೆ ಕಾಲದ ಸರ ಅಲ್ವಾ, ಡಬ್ಬಿಯಲ್ಲಿ ಇಡಬೇಕಾದ್ರೆ ಕೊಂಡಿ ಬಿಚ್ಕೊಂಡಿರ್ಬೇಕು. ಆಗ ನನಗೆ ಗ್ಯಾರಂಟಿ ಆಯಿತು. ಅದಕ್ಕೆ ಇವ್ರನ್ನ ಗಂಗಾ ಪೂಜೆಗೆ ಕರೀಲಿಲ್ಲ. ನಾವೆಲ್ಲ ಹೋಗಿ ಬರೋ ಅಷ್ಟರಲ್ಲೇ ಕಾಸಿನ ಸರನ ವಾರ್ಡ್ರೂಬಲ್ಲಿ ಇಡ್ತಾರೆ ಅಂತ ಅವರು ಅದೇ ಮಾಡಿದ್ರು. ಅಷ್ಟರಲ್ಲೇ ನಿಮ್ಮ ಕೈಗೆ ಸಿಕ್ಬಿದ್ರು. ಇಷ್ಟೆಲ್ಲ ರಂಪ ಆಯ್ತು. ಅಜಯ್, ಕೆಲಸದವ್ರು ಯಾವಾಗಲೂ ಕಳ್ಳರಾಗಿರಲ್ಲ. ಕೇಸ್ನ ಪೊಲೀಸ್ ದೃಷ್ಟಿಯಿಂದನೇ ಅಲ್ಲ, ಮನುಷ್ಯತ್ವದಿಂದನೂ ನೋಡಬೇಕು. ನನಗೆ ಈಗ ಅರ್ಥ ಆಯ್ತು, ಚಿನ್ನಮ್ಮ ಕಾಸಿನ ಸರ ಕದ್ದಿಲ್ಲ. ನನಗೆ ಅನಿಸಿತ್ತು ಚಿನ್ನಮ್ಮ ಅಂತ ಕೆಲಸ ಮಾಡೋಳಲ್ಲ ಅಂತ. ಹೋಗ್ಲಿ ಬಿಡು ಚಿನ್ನಮ್ಮ, ಬೇಜಾರು ಮಾಡ್ಕೋಬೇಡ, ಹೋಗಿ ಕೆಲಸ ನೋಡ್ಕೊ. ಇದೆಲ್ಲ ಸರಿ. ಅದಕ್ಕೆ ನಿಜವಾಗ್ಲೂ ಕಾಸಿನ ಸರ ಕದ್ದವ್ರು ಯಾರು ಅಂತ ನೀವು ಹೇಳ್ತಾನೆ ಇಲ್ವಲ್ಲ. ಇದೆಲ್ಲ ಸರಿ. ಅದಕ್ಕೆ ನಿಜವಾಗ್ಲೂ ಕಾಸಿನ ಸರ ಕದ್ದವ್ರು ಯಾರು ಅಂತ ನೀವು ಹೇಳ್ತಾನೆ ಇಲ್ವಲ್ಲ. ಈಗ ಅದು ಗೊತ್ತಾಗಿ ಏನಾಗಬೇಕಾಗಿದೆ? ಗೊತ್ತಾಗ್ಬೇಕದ್ಕೆ, ಇಲ್ಲಾಂದ್ರೆ ಈ ಸಮಸ್ಯೆಗೆ ಒಂದು ಸರಿಯಾದ ಅಂತ್ಯನೇ ಸಿಗೋದಿಲ್ಲ. ಚಿನ್ನಮ್ಮ ಮನ್ಸು ಮಾಡಿದ್ರೆ ಇಂಥ ಕಡೆ ಸರ ಸಿಕ್ತು ಅಂತ ಹೇಳ್ಬಿಡ್ಬೋದಿತ್ತು. ಆದರೆ ಈ ಮನೆ ನೆಮ್ಮದಿ, ಮರ್ಯಾದೆ, ಒಗ್ಗಟ್ಟು ಕಾಪಾಡೋಕ್ಕೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಾರೆ. ಚಿನ್ನಮ್ಮನೆ ಹಾಗೆ ಯೋಚಿಸ್ಬೇಕಾದ್ರೆ ಮನೆಯವರಾಗಿ ನಾವು ಯಾಕೆ ಕೆದಕ್ತಾ ಕೂತ್ಕೋಬೇಕು? ಸತ್ಯ ತಿಳಿಯೋದ್ರಿಂದ ನಮ್ಮ ಮನೆ ನೆಮ್ಮದಿ, ಒಗ್ಗಟ್ಟು ಒಡೆಯುತ್ತೆ ಅನ್ನೋದಾದರೆ ತಿಳ್ಕೊಳ್ದೇ ಇರೋದೇ ಒಳ್ಳೆಯದು. ಇಲ್ಲ ಅಂದರೆ ಚಿನ್ನಮ್ಮ ಪಟ್ಟಿದ ಶ್ರಮಕ್ಕೆ ಸಾರ್ಥಕತೆ ಇರಲ್ಲ. ಕಾಸಿನ ಸರ ಕದ್ದಿದ್ದು ಯಾರೇ ಆಗಿರಲಿ, ಅದ್ರ ಚಿಂತೆ ಬಿಟ್ಬಿಡಿ. ಅಯ್ಯೋ, ಗಂಡಿನ ಕಡೆಯವ್ರು ಬರೋ ಹೊತ್ತಾಯ್ತು, ನಾವೆಲ್ಲ ರೆಡಿ ಆಗಬೇಕು. ಈ ಮುದ್ದುನ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡಿ ಧಾಮ್ ಧೂಮ್ ಅಂತ ಮದುವೆ ಮಾಡಿ ಖುಷಿಯಾಗಿ ಕಳಿಸ್ಕೊಡ್ಬೇಕು. ಸರಿನಾ? ಸರಿನಾ? ಸರಿ 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 ಸರಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಹುಚ್ಚುಡ್ದು, ಈಗ ಯಾರಾದರೂ ಅಳ್ತಾರ? ಅಳೋದಕ್ಕಂತಾನೆ ಬೇರೆ ಪ್ರೋಗ್ರಾಮ್ ಇದೆ. ಮಾವ, ಇನ್ನೂ ಏನು ಹೀಗೆ ನಿಂತಿದ್ದೀರಾ? ಹೋಗಿ ರೆಡಿಯಾಗಿ. ಮೊದಲು ನಿನ್ನ ಗಂಡಂಗೆ ಹೇಳಿ ಸ್ನಾನ ಮಾಡಕ್ಕೆ.
ವೈದ್ಯರೇ, ಡೋರ್ ಯಾಕೆ ಹಾಕಿದಪ್ಪ? ಹಾಗೆ ಸುಮ್ಮನೆ. ನನಗೆ ತುಂಬ ಕೆಲಸ ಇದೆ. ನನಗೂ ಸ್ವಲ್ಪ ಕೆಲಸ ಇದೆ. ಜಾಣೆ ಜಾಣೆ, ಯು ಆರ್ ಜೀನಿಯಸ್. ಅದು ಇವತ್ತು ಗೊತ್ತಾಯ್ತಪ್ಪ? ಅದು ನಂಗೆ ಯಾವಾಗಲೂ ಗೊತ್ತಾಗಿತ್ತಪ್ಪ. ಅದಕ್ಕೆ ತಾನೇ ನಿನ್ನ ಜಾಣೆ ಅಂತ ಕರೆಯೋದು. ಜಾಣೆ, ನಂಗೆ ಇವಾಗ ಒಂದು ಸೂಪರ್ ಆಗಿರೋ ಐಡಿಯಾ ಬಂತು. ಇವತ್ತಿಂದ ನಿಂಗೆ ಹೊಸದಾಗಿ ನಾಮಕರಣ ಮಾಡೋಣ ಅಂತ. ಪತ್ತೇದಾರಿ ಪ್ರತಿಭಾ ಪ್ರತಿಭಾ ಪ್ರತಿಭಾ. ವೈದ್ಯರೇ, ಅರಿ ಓಕೆ? ಹುಷಾರ್ ತಪ್ಪಿಲ್ಲ ತಾನೆ? ಯಾಕೆ? ಕತೆ ಕಾದಂಬರಿ ಅಂತ ಓವರ್ ಆಗಿ ಓದ್ತಾ ಇದ್ದೀರಾ, ಅದಕ್ಕೆ ಈ ಥರ ಐಡಿಯಾಗಳು ಬರ್ತಿದೆ. ಬೇಡಪ್ಪ. ಏಯ್, ಇಟ್ ಇಸ್ ನಾಟ್ ಎ ಜೋಕ್. ನಿಂಗೆ ಹೆಸರು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಪತ್ತೆ. ಹೌದು, ಪತ್ತೆ ಮಾಡಿದೆ ಸರಿ, ಆದ್ರೆ ಕದ್ದಿದ್ಯಾರು ಅಂತಾನೆ ಹೇಳಿಲ್ವಲ್ಲ. ಬಿಡಿ ವೈದ್ಯರೇ, ಕಾಸಿನ ಸರ ಸಿಕ್ಕಾಯ್ತಲ್ಲ. ನೋಡಿ, ಗಂಡಿನ ಮನೆಯವ್ರು ಬರೋ ಟೈಮ್ ಆಯ್ತು. ಅಲ್ಲ, ಕದ್ದಿದ್ದು ಆರತಿ ತಟ್ಟೆ ರೆಡಿ ಮಾಡಬೇಕು. ನೀವು ಬೇಗ ರೆಡಿಯಾಗಿ ಬಂದ್ಬಿಡಿ, ಸರಿನಾ? ಅಲ್ಲ, ಕಾಸಿನ ಸರ ಕದ್ದಿದ್ದು. ಏಯ್ ಜಾಣೆ, ಏಯ್ ಕೊನೆಗೂ ನನ್ನ ಸಸ್ಪೆನ್ಸ್ ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ಲಲ್ಲ. ಪ್ರತಿಭಕ್ಕ, ಚಿನ್ನಮ್ಮ, ಏನಿದು? ಏನ್ ಮಾಡ್ತಿದ್ದೀರಾ? ಯಾಕೆ ಅಳ್ತಿದ್ದೀರಾ? ಕಣ್ಣೀರು ಒರೆಸ್ಕೊಳ್ಳಿ. ಪ್ರತಿಭಕ್ಕ, ತಾಯಿ ಇದ್ದು ನನ್ನ ಮಕ್ಕಳು ಅನಾಥರಾಗೋದನ್ನ ತಪ್ಪಿಸಿದ್ರಿ. ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮರೆಯೋದಿಲ್ಲ ನಾನು. ಇಲ್ಲ ಚಿನ್ನಮ್ಮ, ಉಪಕಾರ ಮಾಡಿದ್ ನಾನಲ್ಲ, ನೀವು. ನಮ್ಮನೆ ಒಗ್ಗಟ್ಟು ನೆಮ್ಮದಿ ಹಾಳಾಗಬಾರ್ದು ಅಂತ ಎಷ್ಟೆಲ್ಲ ಕಷ್ಟಪಟ್ರಿ ನೀವು. ಆದ್ರೆ ಆ ಸತ್ಯ ಯಾರು ಗೊತ್ತು ಹೇಳಿ? ಎಲ್ಲ ಸಾಕ್ಷಿಗಳು ನನ್ನ ಕಣ್ಣನೆ ಬೆರಳು ತೋರಿಸ್ತಾ ಇತ್ತು. ಇನ್ನೇನು ಸಿಕ್ಕಾಕೊಂಬಿಟ್ಟೆ. ಪೊಲೀಸ್ನವ್ರು ನನ್ನನ್ನು ಕರ್ಕೊಂಡು ಹೊರಟೋಗ್ತಾರೆ ಅನ್ಕೊಂಡಿದ್ದೆ. ಆಗ ನೀವು ದೇವತೆ ಥರ ಬಂದು ನನ್ನನ್ನು ಕಾಪಾಡಿದ್ರಿ. ಇಲ್ಲದೆ ಹೋಗಿದ್ರೆ ಎಲ್ಲರೂ ನನಗೆ ಕಳ್ಳಿ ಪಟ್ಟ ಕಟ್ಟಿ ನನ್ನನ್ನು ಜೈಲಿಗೆ ಕಳಿಸ್ಬಿಟ್ಟಿರೋರು. ನೀವು ಕಾಪಾಡಿದ್ರಿ ಅಕ್ಕ ನನ್ನನ್ನು. ಚಿನ್ನಮ್ಮ, ನಾನು ನಿಮ್ಮನ್ನ ಕಾಪಾಡಲಿಲ್ಲ, ನಿಮ್ಮ ಒಳ್ಳೆತನನೇ ನಿಮ್ಮನ್ನ ಕಾಪಾಡ್ತು. ಚಿಂಟು ಬಟ್ಟೆ ಬದಲಾಯಿಸೋಣ ಅಂತ ಅದಿತಿ ರೂಮ್ಗೆ ಹೋದ್ರಿ. ಅವ್ನು ನೀವು ತೋರಿಸಿದ ಬಟ್ಟೆ ಒಂದೇ ಸತಿಗೆ ಒಪ್ಕೋತಾನ? ಅದು ಬೇಕು ಇದು ಬೇಕು ಅಂತ ಹೇಳಿರ್ತಾನೆ. ಎಲ್ಲ ಹುಡುಕ್ಬೇಕಾದ್ರೆ ಅದಿತಿ ವಾರ್ಡ್ರೂಬಲ್ಲಿ ಕಾಸಿನ ಸರ ಸಿಕ್ತು ಅಲ್ವಾ? ಚಿನ್ನಮ್ಮ, ನಾನು ನಿಮ್ಮನ್ನು ಕಾಪಾಡಿದೆ ಅನ್ನೋದಕ್ಕಿಂತ ನೀವು ನನ್ನ ಗೌರವನ ಕಾಪಾಡಿದ್ರೆ. ಹೆಸರಿಗೆ ತಕ್ಕಂತೆ ಚಿನ್ನದಂತ ಮನಸ್ಸು ನಿಮ್ಮದು. ಅಕ್ಕ, ಈ ಕೆಲಸದವಳ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ ನೀವು. ನೋಡಿ, ಈಗ ಅಳ್ತಾ ನಿಂತ್ಕೋಬೇಡಿ. ಗಂಗಾ ಕಾವೇರಿ ಉದ್ಭವ ಆಗಕ್ಕೆ ಮುಂಚೆ ಹೊರಡಿ ಇಲ್ಲಿಂದ. ನೋಡಿ, ಈಗೆಲ್ಲ ಸರಿಯೋತು ತಾನೆ? ನಾನೇ ಕಾಸಿನ ಸರ ಕದ್ದಿದ್ದು ಅಂತ ಪ್ರತಿಭಾಗ್ ಮಾತ್ರ ಅಲ್ಲ, ಆ ಚಿನ್ನಮ್ಮನಿಗೂ ಗೊತ್ತಾಗೋಗಿದೆ. ಹಾಳಾದ ಕೆಲಸದೊಳ ಕೈಗೂ ಸಿಕ್ಕಾಕೊಂಡೆ. ಶಿಟ್. ಮಾ ಪ್ಲೀಸ್, ಲೇಟ್ ಆಗ್ತಿದೆ. ಯಾವ ಬಟ್ಟೆ ಹಾಕಲಿ ಅಂತ ಹೇಳ್ತೀಯಾ? ಯಾವುದೋ ಒಂದು ಹಾಕೊಡೋ. ಡೋಂಟ್ ಈಟ್ ಮೈ ಹೆಡ್, ಓಕೆ? ಮಾ ಅಮ್ಮ, ಇದಾಕೊಳ್ಳ ಅಮ್ಮ, ನಿಂಗೆ ಹೇಳ್ತಿರೋದು. ಇದಾಕೊಳ್ಳ ಏಯ್, ಒಂದ್ಸರಿ ಇದ್ರೆ ಅರ್ಥ ಆಗಲ್ಲ ನಿನಗೆ? ಯಾಕೋ ನನ್ನ ತಲೆ ತಿಂತೀಯಾ? ಯಾವ್ದೋ ಒಂದು ಹಾಕೋ. ಜಾಸ್ತಿ ತಲೆ ತಿನ್ಬೇಡ, ಬಾರಿಸ್ಬಿಡ್ತೀನಿ. ಹೋಗ.
ಯಾಕೋ ಪುಟ್ಟ ಅಮ್ಮ ತಳ್ಬಿಟ್ಲಾ? Yes, she pushed me. ಅಮ್ಮನ ಮೂಡು ಸರಿ ಇಲ್ಲ ಅನ್ಸುತ್ತೆ. ನಾನು ಅಮ್ಮನೆ ಕ್ಲಾಸ್ ತಗೋತೀನಿ. You better do it. ಐ ವಿಲ್. ಬಟ್ಟೆ ಯಾವುದು ಅಂತ ದೊಡ್ಡಮ್ಮನ ಕೇಳು. ಶೀಸ್ ಡೌನ್ ಸ್ಟೇರ್ಸ್. Thank you. ಯಾಕಕ್ಕ ಈಗ ಮಾಡಿದೆ? ನಾನೇನು ಮಾಡಿದೆ? ತಲೆ ತಿಂತಾ ಇದ್ದ, ತಳ್ದೆ ಅಷ್ಟೇ. ನಾನು ತಳ್ಳಿದ ಬಗ್ಗೆ ಕೇಳ್ತಿಲ್ಲ, ತಗೊಂಡಿದ್ದ ಬಗ್ಗೆ ಕೇಳ್ತಾ ಇರೋದು. ಅಂದರೆ ಕಾಸಿನ ಸರ ತಗೊಂಡಿದ್ದು ನೀನೇ ತಾನೆ?